ಜಗತ್ತು ಕೇವಲ 2 ತರಹದ ಜನರನ್ನ ಗುರುತಿಡಿಯುತ್ತೆ, ಬೇಟೆಗಾರ ಮತ್ತೆ ಬೇಟೆನ. ಏನಾದ್ರೂ ನೀವು ಬೇಟೆ ಆಗಿದ್ರೆ ಆಗ ಜಗತ್ತು ನಿಮ್ಮನ್ನ ತುಳಿದಾಕ್ಬಿಡುತ್ತೆ. ಆದ್ರೆ ಏನಾದ್ರೂ ನೀವು ಬೇಟೆಗಾರ ಆಗಿದ್ರೆ ಆಗ ಜಗತ್ತು ನಿಮ್ಮಿಂದ ಹೆದರೋದು ಶುರು ಮಾಡುತ್ತೆ. ಈ ಜಗತ್ತು ಒಂದು ಯುದ್ಧದ ಮೈದಾನ, ಒಂದು ಈ ರೀತಿ ಯುದ್ಧ. ಅದರಲ್ಲಿ ಕೇವಲ ಎಲೆಕ್ಕಿಂತ ಶಕ್ತಿಶಾಲಿನೇ ಗೆಲ್ತಾನೆ. ಇಲ್ಲಿ ದುರ್ಬಲ ವ್ಯಕ್ತಿಗಳು ಕೇವಲ ಒಂದು ಚಿಕ್ಕ ಮೀನಿನ ಹಾಗೆ ದೊಡ್ಡ ಬೇಟೆಗಾರರ ಬೇಟೆ ಆಗ್ತಾರೆ. ಯಾವ ದಿನ ನಿಮಗೆ ಈ ಜಗತ್ತಿನ ನಿಜವಾದ ಸತ್ಯ ಅರ್ಥ ಆಗುತ್ತೋ ಆ ದಿನ ನೀವು ಕೇವಲ ಒಂದು ನಿರ್ಧಾರ ತಗೋತೀರಾ, ಬೇಟೆಗಾರ ಆಗು ಅಥವಾ ಬೇಟೆ ಆಗು. ಏನಾದ್ರೂ ನೀವು ಮೆಂಟಲಿ ಅಂಡ್ ಫಿಸಿಕಲಿ ವೀಕ್ ಇದ್ರೆ ಈ ಜಗತ್ತಿನ ಜನರು ನಿಮ್ಮನ್ನ ದಿನ ಸತಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಜನ ನಿಮಗೆ ತಮಾಷೆ ಮಾಡ್ತಾರೆ, ನಿಮ್ಮಿಂದ ಚಿಕ್ಕ ಚಿಕ್ಕ ವಿಷಯಗಳನ್ನ ದೂರ ಇಡ್ತಾರೆ. ಯಾವ ತರ ಅಂದ್ರೆ ಲೈಕ್ ಯು ಆರ್ ನಾಟ್ ಸೋ ಇಂಪಾರ್ಟೆಂಟ್. ಮತ್ತೆ ನಿಮ್ಮನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡ್ತಾರೆ. ಒಬ್ಬ ನಿಮಗೆ ಸುಳ್ಳು ಹೇಳಿದ್ರೆ ಒಬ್ಬ ನಿಮಗೆ ಮೋಸ ಮಾಡ್ತಾನೆ. ಹೇಳೋದಕ್ಕಂತೂ ಎಲ್ಲ ನಿಮ್ಮ ಸ್ನೇಹಿತರೆ, ಆದ್ರೆ ನಿಜವಾದ ಸಮಯದಲ್ಲಿ ನೀವು ಬೀಳ್ತಾ ಇರೋದನ್ನ ನೋಡಿ ನಗೋರೆ ಎಲ್ಲಕ್ಕಿಂತ ಜಾಸ್ತಿ ಇರ್ತಾರೆ. ಆದ್ರೆ ಏನಾದ್ರೂ ನೀವು ನಿಮ್ಮನ್ನ ಒಬ್ಬ ಮಾನ್ಸ್ಟರ್ ರೀತಿ ಮಾಡಿದ್ರೆ ಫಿಸಿಕಲಿ ಅಂಡ್ ಮೆಂಟಲಿ, ಆಗ ಜಗತ್ತು ನಿಮ್ಮಿಂದ ಕಿರಿಕ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡುತ್ತೆ. ಇವತ್ತು ನಾನು ನಿಮಗೆ ಈ ರೀತಿ ರೂಲ್ಸ್ ಗಳನ್ನ ಹೇಳ್ತಾ ಇದ್ದೀನಿ, ಅದು ನಿಮ್ಮನ್ನ ಒಬ್ಬ ಈ ರೀತಿ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಅವನನ್ನ ಯಾರು